Hey, I'm live now. Hi. ಹ್ಞೂ ಏನಾದರೂ ಅವಾಗೊಂದ್ಸಲ ಲೈವ್ ಬಂದೆ ನಾನು. ಆಮೇಲೆ ಇರಲಿ, ಏನಾದ್ರು ಡೌಟ್ ಇದ್ರೆ ಕೇಳಿ. ಕೆಲವರು ಪ್ಲಸ್ ಕಾಲೇಜ್ ಕಾಣ್ತಾ ಇಲ್ಲ, ಆಪ್ಷನ್ ರಿಜಿಸ್ಟರ್ ಅಂತ ಕೇಳ್ತಾ ಇದ್ರು. ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಅಂದರೆ ಕೇದವರು ಸೀಟ್ ಮ್ಯಾಟ್ರನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಮೇ ಬಿ ಪ್ಲಸ್ ಕಾಲೇಜ್ನ ಸೀಟ್ ಮ್ಯಾಟ್ರ್ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಅಪ್ಡೇಟ್ ಮಾಡಿಲ್ಲ. ನೆಕ್ಸ್ಟ್ 1 or 2 ಡೇಸಲ್ಲಿ ಬರುತ್ತೆ, ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಗುಡ್ ಈವ್ನಿಂಗ್ ಅಣ್ಣ. ಡೌಟ್ ಕೇಳ್ರಿ. ಏನು ಡೌಟ್ ಇದೆ ಕೇಳ್ರಿ. ಚಾ ಅಣ್ಣ, ಚಾ ಆಯಿತು. ಹೌ ಆರ್ ಯು? ಐಮ್ ಫೈನ್. ವೈ ಆರ್ ಯು ಇನ್ ಲೈಫಾ? ಹಂಗಾದ್ರೆ ಹೇಳೋದಪ್ಪ ನಾನು. ಸರ್ ಫುಲ್ ಸ್ಮಾರ್ಟ್ ಅಂತ ಒಳ್ಳೆ ಹಚ್ಚಿದೆ ನನಗೆ. ಬಿ ಎ ಚೆನ್ನಾಗಿದೆ ನಾನು. ಚೆನ್ನಾಗಿದೆ. ಅಂದರೆ ನೀವೀಗ ಬಿ ಎ ಮಾಡಿದ ನಂತರ ಒಂದು ಟೀಚಿಂಗ್ ಫೀಲ್ಡಿಗೆ ಎಂಟರ್ ಆಗ್ಬೋದು. ಇಲ್ಲಾಂದ್ರೆ ಬಿ ಎ ಮಾಡಿದ ನಂತರ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬಹುದು. ಸೊ ಸ್ಟಾರ್ಟಿಂಗಿಂದಾನೆ ಅಂದರೆ ಏನು ಅಂತ ಡಿಸೈಡ್ ಮಾಡ್ಕೊಂಡು ಅದ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಬೇಡಿ. ಅದ್ರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಇದ್ದರೆ ಬಿ ಎ ಸ್ಟಾರ್ಟಿಂಗಿಂದಾನೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಬೇಡಿ. ಓಕೆ, ನಂದು ಸ್ಕಾಲರ್ಶಿಪ್ ಫಸ್ಟ್ ಲೆವೆಲಲ್ಲಿ ಕಂಪ್ಲೀಟ್ ಆಗಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ, ಸರಿ ಆಗುತ್ತೆ. ನೀವೀಗ ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ನೀವಿರೋ ಊರಲ್ಲಿ, ಅಲ್ಲಿ ವಿಸಿಟ್ ಮಾಡಿ ಅವ್ರು ಸರಿ ಮಾಡಿಕೊಡ್ತಾರೆ. SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ವಿಸಿಟ್ ಮಾಡಿ. ನಿಮ್ಮ ಕಾಲೇಜ್ ಯಾವ ಊರಲ್ಲಿ ಇದೆಯೋ ಅದಕ್ಕೆ ಸಂಬಂಧ ಆಫೀಸಿಗೆ ವಿಸಿಟ್ ಮಾಡಿ ಸರಿ ಮಾಡಿಕೊಡ್ತಾರೆ. ಸರ್ ಈಸ್ ದರ್ ಇಸ್ ಹೋಲ್ಡಿಂಗ್ ಇನ್ KCET? ಚಾಯ್ಸ್ 2 ಬಗ್ಗೆ ಕೇಳ್ತಾ ಇದ್ದಾರೆ ನೀವು. ಅಂದರೆ ಅಲಾಟ್ ಆಗಿರೋ ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡು, ಅಂದರೆ ಬ್ಯಾಕಪ್ ಆಗಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ ಫಸ್ಟ್ ರೌಂಡಲ್ಲಿ ಅವಕಾಶ ಇರುತ್ತೆ. ಯಾವುದೊಂದು ಕಾಲೇಜ್ ಅಲಾಟ್ ಆಯ್ತು ನಿಮಗೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ಅಲಾಟ್ ಆಯಿತು, ಅದರ ನಂತರ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು, ಏನು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಸೊ ಸೆಕೆಂಡ್ ರೌಂಡಲ್ಲೂ ಕೂಡ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತಂದರೆ ಅದನ್ನು ಕೂಡ ಹೋಲ್ಡಲ್ಲಿ ಇಟ್ಕೊಂಡು ಥರ್ಡ್ ರೌಂಡಿಗೆ ಹೋಗ್ಬೋದು. ಅಕಸ್ಮಾತಾಗಿ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜೇ ಸೆಕೆಂಡ್ ರೌಂಡಲ್ಲಿ ಕೂಡ ನಿಮ್ಮ ಬಳಿ ಇರುತ್ತೆ, ಅದನ್ನು ಮತ್ತೆ ಹೋಲ್ಡಲ್ಲಿ ಇಟ್ಕೊಂಡು ಥರ್ಡ್ ರೌಂಡಿಗೆ ಹೋಗ್ಬೋದು. ಬಟ್ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಹೋಗಬೇಕಾದ್ರೆ ಕಾಲೇಜ್ ಫೀಸ್ ಏನಿರುತ್ತೆ ಅದನ್ನ ಪೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸರಿ. ಪ್ರೈಸ್ ಮನಿ ಅಪ್ಲಿಕೇಶನ್ ಹಾಕಿರ್ಬೋದಲ್ಲ ನೀವೆಲ್ಲರೂ ಕೂಡ? ಹಾಕಿದ್ರೆ ಅನ್ಸುತ್ತೆ. ವಾಟ್ ಅಬೌಟ್ ಕಂಬೈನ್ಡ್ ಕೌನ್ಸಿಲಿಂಗ್? ಈಗ ಸ್ಟಾರ್ಟಿಂಗಲ್ಲಿ ಸ್ಪ್ಲಿಟ್ ಕೌನ್ಸಿಲಿಂಗ್ ಆಗುತ್ತೆ, ಅಂದರೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಅದರ ನಂತರ ತಡೆರೋ ಏನೋ ಚಂದ ಕಮೆಂಟ್ ಹಾಕಿದ್ರು, ಒಂದ್ಸಲ ಸ್ಕ್ರೀನ್ಶಾಟ್ ತಗೋತೀನಿ. ಓಕೆ, ಸ್ಟಾರ್ಟಿಂಗ್ ಕಂಬೈನ್ಡ್ ಕೌನ್ಸಿಲಿಂಗ್ ಬಗ್ಗೆ ಕೇಳ್ತಾ ಇದ್ರಿ. ಸ್ಟಾರ್ಟಿಂಗಲ್ಲಿ ಸ್ಪ್ಲಿಟ್ ಕೌನ್ಸಿಲಿಂಗ್ ಆಗುತ್ತೆ. KCET ರಿಲೇಟೆಡ್ ಕೌನ್ಸಿಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅಂದರೆ ಆಪ್ಷನ್ 8 ಸ್ಟಾರ್ಟ್ ಆಗಿದೆ. ನಂತರ ನಿಮ್ಮ ನೀಟ್ ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ, ನೀಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ ನೀಟ್ ರಿಲೇಟೆಡ್ ಕೋರ್ಸಸ್ ಅಂದರೆ MBBS BDS ಆಯುಷ್ ಕೋರ್ಸ್ಗಳು ಕೂಡ ಆಪ್ಷನ್ 8 ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ನೀಟ್ ರಿಸಲ್ಟ್ ಬರೋವರೆಗೆ ಕೌನ್ಸಿಲಿಂಗ್ ಸ್ಪ್ಲಿಟ್ ಆಗಿರುತ್ತೆ. ನೀಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ KCET ಮತ್ತು ನೀಟ್ ಕೌನ್ಸಿಲಿಂಗ್ ಕಂಬೈನ್ ಆಗುತ್ತೆ. ನೀಟ್ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಒಂದು ಕಾಲೇಜ್ ವೇಟ್ ಏನೋ ಹಾಕಿದ್ರು ಚೆನ್ನಾಗಿತ್ತು. ಒಂದು ಕಾಲೇಜ್ ಎಷ್ಟು ಅಮೌಂಟ್ ಆಪ್ಷನ್ ಇರುತ್ತೆ? ಅರ್ಥ ಆಗಲಿಲ್ಲ ನಾನು ಹೇಳಿದ್ದು, ನಿಮ್ಮ ಕ್ವಶನ್ನೇ ಅರ್ಥ ಆಗಲಿಲ್ಲ. ವಾಟ್ ಇಫ್ ಇನ್ ಓಕೆ, ಮಾಕ್ ರೌಂಡ್ ಒಳಗಡೆ ನಿಮ್ಗೆ ಸೀಟ್ ಅಲಾಟ್ ಆಗದೇ ಇದ್ರೆ, ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಅಲಾಟ್ ಆಗದೇ ಇದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ಗೆ ಸಿಗುವಂತಹ ಕಾಲೇಜನ್ನು ಆಪ್ಷನ್ ಎಂಟ್ರಿಲಿ ನೀವು ಆ್ಯಡ್ ಮಾಡಿಲ್ಲ ಅಂತ. ಯಾಕಂದ್ರೆ ನಿಮ್ಮ ಲಿಸ್ಟಲ್ಲಿ ಇರುವಂತಹ ಯಾವುದೊಂದು ಕಾಲೇಜನ್ನು ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ಲಿಸ್ಟಲ್ಲಿ ನಿಮ್ಮ ರ್ಯಾಂಕ್ ಪ್ರಕಾರ ಸಿಗೋ ರೀತಿ ಕಾಲೇಜೇ ಇಲ್ಲ ಅಂತ ಹೇಳಿದ್ರೆ ಸೀಟ್ ಅಲಾಟ್ ಆಗಿರೋಲ್ಲ. ಸೊ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದು ಕೊಡ್ತಾರಲ್ವಾ, ಆವಾಗ ಎಡಿಟಿಂಗಲ್ಲಿ ನಿಮ್ಮ ರ್ಯಾಂಕ್ಗೆ ಸಿಗಬಹುದಾದ ಕಾಲೇಜನ್ನು ಕೂಡ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ರಿಯಲ್ ಸೀಟ್ ಅಲಾಟ್ಮೆಂಟಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಟೋಟಲ್ ಎಷ್ಟು ರೌಂಡ್ ಇದೆ ಈ ವರ್ಷ? KCET ರಿಲೇಟೆಡ್ ಅಂದರೆ ಎಂಜಿನಿಯರಿಂಗ್ ಎಲ್ಲ ಕೋರ್ಸ್ ರಿಲೇಟೆಡ್ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್ ಈಗ ಸ್ಟಾರ್ಟ್ ಆಗಿದೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಈ ರೀತಿ ಇರುತ್ತೆ. ಅದ್ರ ನಂತರ ನೀಟ್ ರಿಲೇಟೆಡ್ 2 ರೌಂಡ್ ಇರುತ್ತೆ, ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್. ಅಕಸ್ಮಾತ್ ಸೀಟ್ ಉಳಿತು ಅಂತ ಹೇಳಿದ್ರೆ ಮಾಪ್ ಅಪ್ ರೌಂಡ್ ಅಂತ ನಡೆಸ್ತಾರೆ. ಸರಿ, ಬಟ್ ಮೇನ್ ಆಗಿರೋದು KCET ರಿಲೇಟೆಡ್ 3 ರೌಂಡ್, ನೀಟ್ ರಿಲೇಟೆಡ್ 2 ರೌಂಡ್. ಕಾಲೇಜ್ ಹಾಕ್ಲಿಕ್ಕೆ ಲಿಮಿಟ್ ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ಲಿಮಿಟ್ ಅಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ಕೋಬಹುದು. ಟಿ ಆಯಿತು. ಟೆಲ್ ಅಬೌಟ್ BCA ಓಕೆ ಮಾಡ್ಬೋದು, ಬಟ್ BCAದಲ್ಲೂ ಕೂಡ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಇರುವಂತಹ BCA ಕೋರ್ಸ್ ಬರ್ತಾ ಇದ್ದಾವೆ. ಈಗ BCA ಇನ್ ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, AIML, ಸೊ ಈ ರೀತಿ
ಕೋರ್ಸಸ್ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ನೀವಿರುವಂಥ ಊರಲ್ಲಿದೆ ಅಥವಾ ನೀವು ಅಲ್ಲಿ ಹೋಗಿ ಸ್ಟಡಿ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆ ಅಂತ ಹೇಳಿದ್ರೆ ಹೋಗಿ ಸ್ಟಡಿ ಮಾಡಿ. ಮತ್ತೆ ಹಾಂ, ಅದು ₹750 ಫೀಸ್ ಯಾಕೆ ಕಲೆಕ್ಟ್ ಮಾಡ್ತಿರೋದು ನಿಮ್ಮ ಕ್ವಶನ್ ಆಗಿತ್ತು. ₹750 ಕಲೆಕ್ಟ್ ಮಾಡ್ತಿರೋದಕ್ಕೆ ಎರಡು ರೀಸನ್ಸ್ ಇದ್ದಾವೆ. ಮೊದಲೇದು, ಈಗ ಅವರು AI ಇಂಟಿಗ್ರೇಷನ್ ಮಾಡಿ ಕೌನ್ಸಿಲಿಂಗ್ ಪ್ರೊಸೆಸ್ ತುಂಬ ಸೇಫ್ ಆಗಿ ಇರೋ ರೀತಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಕಲೆಕ್ಟ್ ಮಾಡ್ತಿದ್ದಾರೆ. ಮತ್ತೊಂದೇನು ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷಗಳಲ್ಲೆಲ್ಲ ತುಂಬ ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಪಡ್ಕೋಬೇಕು ಅಂತ ಇರ್ತಿರ್ಲಿಲ್ಲ. ಅಂದರೆ ಅವ್ರು ಟ್ರೈ ಮಾಡ್ತಿರೋದು ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಂಡು ಕೂಡ ಆಗಿದೆ, ಮ್ಯಾನೇಜ್ಮೆಂಟ್ ಸೀಟ್ ತೆಗೆದುಕೊಂಡಾಗಿದೆ. ಬಟ್ ಸ್ಟಿಲ್ ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಟ್ರಯಲಿಗೆ ಬಂದ್ಬಿಡ್ತಿದ್ರು. ಅದರಿಂದ ಸೀಟ್ ಹೋಲ್ಡ್ ಆಗಿರ್ತದೆ, ಅವ್ರು ಸೆಕೆಂಡ್ ರೌಂಡೋ ಅಥವಾ ಅದ್ರ ನೆಕ್ಸ್ಟ್ ಫಸ್ಟ್ ರೌಂಡೋ ಎಂಡಲ್ಲೋ ಸೆಕೆಂಡ್ ರೌಂಡೆಲ್ಲ ಎಕ್ಸಿಟ್ ಆಗ್ತಿದ್ರು. ಆವಾಗ ಆ ಸೀಟ್ ಬ್ಲಾಕ್ ಹಾಕೊಂಡು ಹೋಗ್ತಾ ಇರ್ತಿತ್ತು. ಸೊ ಆ ರೀತಿ ಆಗೋದು ಬೇಡ. ಕೌನ್ಸಿಲಿಂಗಲ್ಲಿ ಸೀಟ್ ತೊಗೊಳ್ಬೇಕು ಅಂತ ಸೀರಿಯಸ್ ಆಗಿರುವಂಥ ವಿದ್ಯಾರ್ಥಿಗಳಷ್ಟೇ ಪಾರ್ಟಿಸಿಪೇಟ್ ಮಾಡಿ ಅಂತ ಈ ಫೀಸನ್ನು ಇಟ್ಟಿದ್ದಾರೆ. ನಿಮ್ಗೆ ಒಳ್ಳೇದಾಗೋ ರೀತಿಯೇ ಇಟ್ಟಿದ್ದಾರೆ, ಸರಿನಾ? ಅದು ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಅದನ್ನು ಕೂಡ ಕಲೆಕ್ಟ್ ಮಾಡ್ತಿರೋದು. ಒಂದು ಕೌನ್ಸಿಲಿಂಗ್ ಸೇಫ್ ಆಗಿರೋ ರೀತಿ, ಮತ್ತು ಕೌನ್ಸಿಲಿಂಗಲ್ಲಿ ಇಂಟ್ರೆಸ್ಟ್ ಇದ್ದು ಸೀಟನ್ನು ಪಡೆದುಕೊಳ್ಬೇಕು ಅಂತಿರೋರು ಮಾತ್ರ ಬರಲಿ ಅಂತ. ಓಕೆ, ಪ್ರೀ ರೌಂಡ್ ಕೌನ್ಸಿಲಿಂಗ್ ಕ್ಯಾನ್ಸಲ್ ಆಗಿದೆ. ಪ್ರೀ ರೌಂಡ್ ಕೌನ್ಸಿಲಿಂಗ್ ಕ್ಯಾನ್ಸಲ್ ಆಗಿದೆ. ಇದೇ ವರ್ಷ ಪ್ರೀ ರೌಂಡ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಈಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆನಾ? ನಂತರ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗಿಂತ ಮೊದಲು ನಡೆಯುವಂತಹ ಪ್ರಾಸೆಸ್. ನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಏನು ಪ್ರಾಸೆಸ್ ಇರುತ್ತೆ ಅಂತ ಹೇಳೋದಾದ್ರೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಆಪ್ಷನ್ ಎಂಟ್ರಿ ಆಗುತ್ತೆ, ಈಗ ನಡೀತಾ ಇದೆ. ಅದರ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೊಡ್ತಾರೆ. ಎಡಿಟಿಂಗ್ ಮುಗಿದ್ಮೇಲೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದರ ನಂತರ ಚಾಯ್ಸ್ ಎಂಟ್ರಿ ಇರುತ್ತೆ. ಇದಿಷ್ಟು ಇರುತ್ತೆ ನೋಡಿ. ಆಮೇಲೆ ಏನೋ ಕ್ವಶನ್ ಕೇಳಿದ್ರು ಅವರು, CSE ಬೆಸ್ಟ್ ಆರ್ EC ಎರಡೂ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದಕ್ಕೆ ಜಾಯ್ನ್ ಆಗಿ. EC ಕೂಡ ಚೆನ್ನಾಗಿದೆ. ಮತ್ತೆ ಹ್ಯಾಡ್ ಆಪ್ಷನ್ ಎಂಟ್ರಿ ಫಾರ್ BSc ನರ್ಸಿಂಗ್ ಆ್ಯಂಡ್ ಫೀ ಸ್ಟ್ರಕ್ಚರ್ ಇದುವರೆಗೆ ರಿಲೀಸ್ ಮಾಡಿಲ್ಲ. ನೀವು ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್ನ ಯೂಸ್ ಮಾಡ್ಕೋಬಹುದು ಬೇಕಿದ್ರೆ. ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ನರ್ಸಿಂಗ್ ರಿಲೇಟೆಡ್. ಕಾಲೇಜ್ ನೀವು ನೋಡ್ಬೋದು, ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಯಾವ್ದು ಬೇಕಂತ ನೋಡಿಕೊಂಡು. ಮತ್ತು BPT 35K ರ್ಯಾಂಕ್ ಟಾಪ್ ಕಾಲೇಜ್ ಸಿಗತ್ತೆ. AHS ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಚೆನ್ನಾಗಿದೆ. ನೀವು ಅಂದರೆ ಜಾಯ್ನ್ ಆಗೋಕ್ಕೆ ಇಷ್ಟ ಆದರೆ ಜಾಯ್ನ್ ಆಗ್ಬೋದು. ಥರ್ಡ್ ರೌಂಡ್ಗೆ ಕಾಷನ್ ಡಿಪಾಸಿಟ್ 10,000. ಥರ್ಡ್ ರೌಂಡ್ಗೆ ಕಾಷನ್ ಡಿಪಾಸಿಟ್ ಅಂತ ಪೇ ಮಾಡೋದಿರುತ್ತೆ 10,000. ಅದರ ನಂತರ ನಿಮ್ಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ತು ಅಂತ ಹೇಳಿದ್ರೆ, ಆ ಸೀಟಿಗೆ ಏನು ಫೀಸ್ ಇರುತ್ತಲ್ಲ ಅದರೊಳಗಡೆ 10,000 ಮೈನಸ್ ಮಾಡಿ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ನಂತರ ಅಕಸ್ಮಾತ್ ಸೀಟ್ ಸಿಗಲ್ಲ ಅಂತ ಹೇಳಿದ್ರೆ ನೀವೇನು ಪೇ ಮಾಡಿರ್ತೀರ ಕಾಷನ್ ಡಿಪಾಸಿಟ್ ಅಮೌಂಟ್, ಅದನ್ನು ನಿಮಗೆ ರೀಫಂಡ್ ಕೂಡ ಮಾಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದಿರಲಿಲ್ಲ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಈಗ ಆಗಲೇ ಸುಮಾರು ಕೋರ್ಸ್ ಬಂದಿದೆ ಕಂಡ್ರು. ಯಾವುದ್ರಲ್ಲಿ ಈ ಸೀಟ್ ಮ್ಯಾಟ್ರಿಕ್ಸ್ ಎಂಜಿನಿಯರಿಂಗ್ ಬಂದಿದೆ, ನರ್ಸಿಂಗ್ ಬಂದಿದೆ, ನಂತರ ಅಗ್ರಿಕಲ್ಚರ್ ಬಂದಿದೆ. ಸೊ ಈ ರೀತಿ ಹಲವಾರು ಕೋರ್ಸ್ನ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಂದಿದೆ. ಹೌ ಟು ಡೂ SNQ ಆಪ್ಷನ್ ಎಂಟ್ರಿ. SNQ ಆಪ್ಷನ್ ಎಂಟ್ರಿ ಅಂತ ಸೆಪರೇಟ್ ಮಾಡೋದಿರೋದಿಲ್ಲ. ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅದ್ರ ಬೇಸಿಸ್ ಮೇಲೆ ಸೀಟ್ ಅಲಾಟ್ ಮಾಡಬೇಕಾದ್ರೆ ನೀವೇ SNQ ಕೋಟಾ ಸಿಗೋ ರೀತಿ ಇದ್ದರೆ ಅವರು ಸೀಟ್ ಅಲಾಟ್ ಮಾಡ್ತಾರೆ SNQ ಕೋಟಾದಲ್ಲಿ. ಓಕೆನಾ? ನೀವು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕೇಳಿದ್ರಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ, ತುಂಬ ಕೋರ್ಸ್ ಬಂದಿದೆ. ಯಾವುದು BSc ನರ್ಸಿಂಗ್ ಬಂದಿದೆ, BPT ಬಂದಿದೆ, ನಂತರ ಎಂಜಿನಿಯರಿಂಗ್ ಇದ್ದಿದೆ, ನಂತರ ಅಗ್ರಿಕಲ್ಚರ್ ಮತ್ತು ಅದು ವೆಟರ್ನರಿ, ಅನಿಮಲ್ ಹಸ್ಬೆಂಡ್ರಿ ಎಲ್ಲ ಕೋರ್ಸಿಂದ ಬಂದಿದೆ ಸೀಟ್ ಮ್ಯಾಟ್ರಿಕ್ಸ್. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಗಿವ್ ಇನ್ಫಾರ್ಮೇಷನ್ ಅಬೌಟ್ ಬಯೋಇನ್ಫರ್ಮೆಟಿಕ್ಸ್ ಚೆನ್ನಾಗಿದೆ ಕೋರ್ಸ್. ಅಂದರೆ ಏನೀಗ DNA ಟೆಸ್ಟಿಂಗ್ ಅಂತ ಹೇಳಲ್ಲ, DNA ಅನಾಲಿಸಿಸ್ ಆಯಿತು. ಅದರ ನಂತರ ಕಂಪ್ಯೂಟರ್ ಸೈನ್ಸ್ ಕೂಡ ಇಂಟಿಗ್ರೇಟೆಡ್ ಆಗಿರುವಂಥ ಒಂದು ಕೋರ್ಸ್ ಚೆನ್ನಾಗಿದೆ, ಅಂದರೆ ಫ್ಯೂಚರಿಸ್ಟಿಕ್ ಕೋರ್ಸ್. ಅಂತ BPT ಕೋರ್ಸ್ ಕೂಡ ಚೆನ್ನಾಗಿದೆ. ಬಟ್ ಎಂತ ಅಂದರೆ ಸ್ಟಾರ್ಟಿಂಗ್ ಒಳಗಡೆ ನೀವು ಎಸ್ಟಾಬ್ಲಿಷ್ ಆಗೋವರೆಗೆ, ಅಂದರೆ BPT ಕೋರ್ಸ್ ಜಾಯ್ನ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ನೀವು ಎಸ್ಟಾಬ್ಲಿಷ್ ಆಗೋವರೆಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಒಮ್ಮೆ ನೀವು ಎಸ್ಟಾಬ್ಲಿಷ್ ಆದಿ ಅಂದರೆ ಆ ಟೈಮಲ್ಲಿ ಏನೂ ತೊಂದರೆ ಇಲ್ಲ. BSc ಫಾರೆಸ್ಟ್ರಿ ಆರ್ ವೆಟರ್ನರಿ ಕೋರ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಈಗ ಹೀಗೆ ಹೇಳ್ತಿರೋದು,
ಅಂದರೆ ಹೀಗೆ ಅಂತ ಇನ್ಫಾರ್ಮೇಷನ್ ಈಗ ಅಗ್ರಿಕಲ್ಚರ್ ಇದೆ, ಅದರ ನಂತರ ಫಾರೆಸ್ಟ್ರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ, ನಂತರ ವೆಟರ್ನರಿ, ಇವಿಷ್ಟು ಕೋರ್ಸ್ಗಳನ್ನ ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ವೆಟರ್ನರಿ ಫಸ್ಟ್ ಪ್ಲೇಸಲ್ಲಿ ಬರುತ್ತೆ. ವೆಟರ್ನರಿ ಸಿಗುತ್ತಂದ್ರೆ ಅಲ್ಲೇ ಹೋಗಿ ಅಂದರೆ ಚೆನ್ನಾಗಿದೆ ಅದಕ್ಕೆ. BPT ಆಪ್ಷನ್ ಎಂಟ್ರಿ ನನ್ನ ಲೆಕ್ಕ ಓಪನ್ ಆಗಿದೆ. ಅಂದರೆ ಅವರು BPT ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. ಸೊ BPT ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿರುತ್ತೆ. ಏನಂದರೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರಿ ನಂಗೆ ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ನಂಗೆ ಗೊತ್ತು. ಯೂಟ್ಯೂಬಲ್ಲಿ ಎಷ್ಟು ಜನ ಫಾಲೋ ಮಾಡಿದ್ದೀರಾ? ಯೂಟ್ಯೂಬಲ್ಲಿ ನೀವೇನು ಕೇಳ್ತಿರಲ್ಲ, ಆ ಡೌಟ್ ರಿಲೇಟೆಡ್ ಅಂತ ವೀಡಿಯೋ ಹಾಕಿದ್ದು ನಾನು ಈಗ ಜಸ್ಟ್ ಹಾಕಿದ್ದೀನಿ, ಚೆಕ್ ಮಾಡ್ರಿ. ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಬೇಡ, ಮೊಬೈಲ್ ಮಾಡೋಕೆ ಹೋಗ್ಬೇಡಿ. ಓಕೆ, ಮಿಸ್ಟೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಪ್ಷನ್ ಎಂಟ್ರಿ ಒಂದನ್ನು ಮಾತ್ರ ಏನು ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಅಲ್ಲಿ ಮಾಡಿ, ಬಾಕಿದನ್ನ ಬೇಕಿದ್ರೆ ನೀವು ಹೇಗಾದ್ರೂ ಮಾಡಿ. ಆಪ್ಷನ್ ಎಂಟ್ರಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು? ಆಪ್ಷನ್ ಎಂಟ್ರಿಗೆ ಡಾಕ್ಯುಮೆಂಟ್ ಅಂತ ಏನು ಬೇಡ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬೇಕು, ನಂತರ ಲಾಗಿನ್ ಆಗೋದಕ್ಕೆ OTP ಬರುತ್ತೆ ಅದು ಬೇಕು, ನಂತರ ಫೇಸ್ ಸ್ಕ್ಯಾನ್ ಮಾಡಿ ಲಾಗಿನ್ ಆಗೋದಕ್ಕೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವಿರ್ಬೇಕು ಅಷ್ಟೇ. ಯು ಆನ್ಸರ್ಡ್ ಮೈ ಕ್ವಶನ್, ಥ್ಯಾಂಕ್ ಯು, ವೆಲ್ಕಮ್. ಹೌ ಟು ಹೋಲ್ಡ್ ಕಾಲೇಜ್ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಅದರಲ್ಲಿ ಚಾಯ್ಸ್ ಟು ಮೀನಿಂಗ್ ಅಂತ ಹೇಳಿದ್ರೆ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಅಂತ. ಅದ್ರ ಮೀನಿ ನಿಮಗೆ ಫಸ್ಟ್ ರೌಂಡ್ ಸಿಕ್ಕಿರೋ ಕಾಲೇಜ್ ಇಷ್ಟ ಇದೆ, ಅದಕ್ಕಿಂತ ಬೆಟರ್ ಆಪ್ಷನ್ ಸಿಗತ್ತಾ ಅಂತ ಚೆಕ್ ಮಾಡೋದಕ್ಕೆ ನೆಕ್ಸ್ಟ್ ರೌಂಡಿಗೆ ಹೋಗಿರ್ತೀರಾ. ಅಂತ ಟೈಮ್ ಒಳಗಡೆ ನಿಮ್ಗೆ ಈಗ ನೆಕ್ಸ್ಟ್ ರೌಂಡ್ ಬೇರೆ ಕಾಲೇಜ್ ಸಿಕ್ಕರೆ ಅಲ್ಲೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಅಕಸ್ಮಾತ್ ನೆಕ್ಸ್ಟ್ ರೌಂಡ್ ಬೇರೆ ಕಾಲೇಜ್ ಸಿಗದೆ ಇದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತ ಕಾಲೇಜ್ ಇರುತ್ತೆ. ನಂತರ ಸೆಕೆಂಡ್ ರೌಂಡ್ ಬೇರೆ ಕಾಲೇಜ್ ಅಲಾಟ್ ಆದ ನಂತರ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಸಿಗಿರುವಂತ ಕಾಲೇಜ್ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ತೀನೋ ಅವಕಾಶ ಇರಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದ್ರೆ ಅಲ್ಲೇ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು, ಫಸ್ಟ್ ರೌಂಡ್ ಕಾಲೇಜ್ ಹೋಗಿರುತ್ತೆ. ಅಥವಾ ನೀವು ಸೆಕೆಂಡ್ ರೌಂಡ್ ಸಿಕ್ಕಿರೋ ಕಾಲೇಜ್ ಹೋಲ್ಡರ್ ಇಟ್ಕೊಂಡು ನೆಕ್ಸ್ಟ್ ಮತ್ತೊಂದು ರೌಂಡ್ಗೆ ಹೋಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆಲ್ ದ ಬೆಸ್ಟ್. ಕ್ಯಾನ್ ಐ ಕಮ್ ಇನ್ ಲೈವ್ ವಿತ್ ಯು? ಜಾಯ್ನ್ ಆಗಿಲ್ಲ, ನಾನು ಅದೇ ಕೇಳ್ತಿರೋದು. ಯಾರು ಲೈವ್ ಜಾಯ್ನ್ ಆಗೋದಿದ್ರೆ ಹೇಳಿ, ನಾನು ಲೈವ್ ಅಲ್ಲಿ ಅಂದ್ರೆ ನಿಮ್ ಜೊತೆ ಮಾತಾಡ್ತೀನಿ ಅಂತ. ಡೂ ದೇ ಶೋ ಫೀಸ್ ಡ್ಯೂರಿಂಗ್ ಆಪ್ಷನ್ ಎಂಟ್ರಿ? ಎಸ್, ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಕಾಲೇಜ್ ಪಕ್ಕದಲ್ಲೇ ನಿಮಗೆ ತೋರಿಸ್ತಾ ಇರ್ತದೆ ಫೀಸ್ ಎಷ್ಟು ಅಂತ. ಓಕೆ, ಲ್ಯಾಬ್ ಅಲ್ಲಿ ಜಾಯ್ನ್ ಆದವರು ಮಾತನಾಡಬಹುದು. ಹಲೋ. ಹಲೋ, ಹೇಳ್ರಿ ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಹೇಳಿ ಏನ್ ಡೌಟ್ ಇದೆ? ಊಟ ಆಯ್ತಾ ಸರ್? ಊಟ ಆಯ್ತು. ಜುಲೈ 30 ತನಕ ಮಾಡ್ಬೋದಾ ಸರ್ ಆಪ್ಷನ್ ಎಂಟ್ರಿ? ಜುಲೈ 30 ತನಕ ಆಪ್ಷನ್ ಎಂಟ್ರಿ ಮಾಡ್ಬೋದು. ಹೌದು ಸರ್. BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಎಷ್ಟು ಇರುತ್ತೆ? ಒಂದು 25,000 to 30,000 ಇರುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ. ಅಂದ್ರೊಳಗೆ ಅಷ್ಟೇ. ಮತ್ತೊಂದು ನರ್ಸಿಂಗ್ ಬಗ್ಗೆ ಕೇಳ್ತಾ ಇದ್ದೀನಿ. ನರ್ಸಿಂಗ್ ಏನಾದ್ರು ಪ್ರೈವೇಟ್ ಕಾಲೇಜಿಗೆ ಜಾಯ್ನ್ ಆಗ್ಬೇಕು ಅಂತ ನಿಮ್ ಲಿಸ್ಟ್ ಅಲ್ಲಿ ಪ್ರೈವೇಟ್ ಕಾಲೇಜಸ್ ಇದ್ರೆ ಅಲ್ಲಿ ಬಹಳ ಫೀಸ್ ಚಾರ್ಜ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಆ ಕಾಲೇಜ್ ನಮಗೆ ಗೂಗಲ್ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಕಾಲೇಜಲ್ಲಿ ಕೌನ್ಸಿಲಿಂಗ್ ಥ್ರೂ ಬರ್ತಿದೀವಿ, ಅದಕ್ಕೆ ಫೀಸ್ ಎಷ್ಟಿದೆ ಅಂತ ಕೇಳಿ, ಲಾಸ್ಟ್ ಇಯರ್ ಎಷ್ಟಿತ್ತು ಅಂತ ಕೇಳಿ. ಓಕೆ, ಕೆಲವೊಂದು ಕಾಲೇಜಲ್ಲಿ ತುಂಬಾ ಫೀಸ್ ಹೇಳ್ತಾರೆ, ತುಂಬಾ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಇಯರ್. ಅದಕ್ಕೋಸ್ಕರ ಹಾಸ್ಟೆಲ್ ಇದ್ದೀರಾ ನೀವು? ಸರ್ ನಮ್ ತಂಗಿದ್ ಸರ್. ಓಕೆ ಸರಿ. ನೀವು ಮಾತಾಡೋದು ಫ್ರೆಂಡ್ಸ್ ಇದ್ದೀರಾ? ನೀವು ಫ್ರೆಂಡ್ಸ್ ಎಲ್ಲರ ಸರಿ ಡೌಟ್ ಕೇಳ್ತಿದ್ರ ಅನ್ಕೊಂಡೆ. ಇಲ್ಲ ಸರ್, ಇಲ್ಲಿ ಹಾಸ್ಟೆಲ್ ಸರ್. ಸರ್ ನಮ್ದು ನಾವು ನಿಮ್ ನೋಡಿ ಹಾಕಿದ್ದು ಸರ್ KCT ನ. ಈಗೇನ್ ಮಾಡ್ತಿದ್ದೀರಾ? ಈಗೇನ್ ಸ್ಟಡಿ ಮಾಡ್ತಾ ಇದ್ದೀರಾ ನೀವು? ಇಂಜಿನಿಯರಿಂಗ್ ಸರ್. ಓಕೆ, ಯಾವ ಕಾಲೇಜು? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಸರ್. ಓಕೆ, ಆಲ್ ದಿ ಬೆಸ್ಟ್. ಫ್ರೆಂಡ್ಸಿಗೂ ಆಲ್ ದಿ ಬೆಸ್ಟ್ ಹೇಳಿದಂತ ಹೇಳ್ರಿ. ಸರ್. ಸರಿ, ಓಕೆ, ಆಲ್ ದಿ ಬೆಸ್ಟ್. ಮತ್ತೆ ಡೌಟ್ ಇತ್ತಾ? ಹಲೋ. ಓಕೆ ಸರ್. ಓಕೆ ಸರ್, ಇದು ನಾವು ನಿಮ್ನೆ ಫಾಲೋ ಮಾಡ್ಕೊಂಡು KCT ನ ಅಪ್ಲೈ ಮಾಡಿದ್ವಿ. ಥ್ಯಾಂಕ್ ಯು. ನಾನು ಮಾಡ್ಬೇಕು, ನೀವು ಹೇಳ್ಬೇಕು. ಓಕೆ, ಆಲ್ ದಿ ಬೆಸ್ಟ್. ಸ್ಟಡಿ ಮಾಡ್ರಿ. ಒಂಥರ ಲೆಜೆಂಡ್ ಇದ್ದಾಗ ಸರ್ ನೀವು. ಅಬ್ಬಾ, KCT ಬಗ್ಗೆ ಲೆಜೆಂಡ್ ಇದ್ದು. ಥ್ಯಾಂಕ್ ಯು. ಹೇಳಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಮಾತಾಡ್. ಯಾವಾಗ್ಲೂ ಖುಷಿಯಾಗಿರಿ. ಆಲ್ ದ ಬೆಸ್ಟ್. ನಾನು ಅನ್ಕೊಂಡಿದ್ದಿಲ್ಲ ಸರ್ ಮಾತಾಡ್ತೀನಿ ಅಂತ. ಓಕೆ, ನಾ ಮಾತಾಡ್ತೀನಿ, ಬಟ್ ಅಂದ್ರೇನು, ನಾನ್ ಫ್ರೀ ಇದ್ರೆ ಅಥವಾ ಹೊರಗಡೆ ಹೋದಾಗ್ಲೂ ಕೂಡ ಯಾರಾದ್ರೂ ಸ್ಟೂಡೆಂಟ್ ಸಿಕ್ಕರೆ ನಾನು ಆರಾಮ್ ಕುತ್ಕೊಂಡು ಮಾತಾಡ್ತೀನಿ ಅವ್ರ ಜೊತೆ.
ನಂಗೆ ಚೆನ್ನಾಗ್ ಅನ್ಸತ್ತೆ. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ sir. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಆಗಿದ್ರಾ? Okay, sir. ಆಲ್ ದ ಬೆಸ್ಟ್. ಹಾ sir. ಹಾ.